ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಮಲಯಾಳಂನ ಕ್ರೈಮ್ ಥ್ರಿಲ್ಲರ್ ಮೂವಿ ಆದಂತಹ ಮರಣ ಮಸ್ತ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಒಂದನೇ ಸ್ಟೋರಿ ಏನಪ್ಪಾ ಅಂದ್ರೆ, ಇದರಲ್ಲಿ ಒಬ್ಬ ಸೈಕೋ ಕಿಲ್ಲರ್ ಬಾಯಲ್ಲಿ ಬಾಳೆಹಣ್ಣನ್ನು ಇಟ್ಟು ಕೊಲೆ ಮಾಡ್ತಾ ಇರ್ತಾನೆ. ಹಾಗೆ ಅವನು ಕೊನೆಯ ಕೊಲೆ ಮಾಡಬೇಕು ಅಂತ ಅನ್ಕೊಂಡಾಗ ಅವನಿಗೆ ತುಂಬಾ ಕಷ್ಟಗಳು ಎದುರಾಗ್ತವೆ. ಆ ಸೈಕೋ ಕಿಲ್ಲರ್ ಕೊಲೆ ಮಾಡೋಕೆ ಕಾರಣ ಏನು? ಪೊಲೀಸರಿಗೆ ಆ ಸೈಕೋ ಕಿಲ್ಲರ್ನ ಹಿಡಿಯೋಕೆ ಆಯ್ತಾ? ಈ ಸೈಕೋ ಕಿಲ್ಲರ್ ಕೊಲೆ ಮಾಡೋಕೆ ಹೋದಾಗ ಮಧ್ಯ ಅಡ್ಡ ಬಂದ ತೊಂದರೆಗಳು ಏನೇನು? ಇದನ್ನೆಲ್ಲ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಪೂರ್ತಿ ನೋಡಿ, ಕಂಟೆಂಟ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇ ಸೀನಲ್ಲಿ ಒಬ್ಬ ನ್ಯೂಸ್ ರಿಪೋರ್ಟರ್ ಈ ಬನಾನಾ ಸೈಕೋ ಕಿಲ್ಲರ್ ಬಗ್ಗೆ ಹೇಳ್ತಾ ಇರ್ತಾನೆ. ಈ ಸೈಕೋ ಕಿಲ್ಲರ್ ಕೇವಲ ವಯಸ್ಸಾದ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿ ಕೊಲೆ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಒಬ್ಬ ವ್ಯಕ್ತಿ ಕೈಯಲ್ಲಿ ಬಾಳೆಹಣ್ಣ ಬ್ಯಾಗ್ ಹಿಡ್ಕೊಂಡು ಒಬ್ಬನ್ನ ಕೊಲೆ ಮಾಡೋಕೆ ಹೋಗ್ತಾನೆ. ಹೋಗಿ ಒಂದು ಸುತ್ತಿಗೆ ತಗೊಂಡು ಒಬ್ಬ ವ್ಯಕ್ತಿಗೆ ಚೆನ್ನಾಗಿ ಹೊಡೆದು ಕೊಲೆ ಮಾಡಿ ಅವನ ಮುಖವನ್ನೆಲ್ಲ ಕುಯ್ದು ಅವನ ಬಾಯಿಗೆ ಒಂದು ಬಾಳೆಹಣ್ಣನ್ನು ಇಟ್ಟು ಅಲ್ಲಿಂದ ಹೋಗ್ತಾನೆ. ಅವನೇ ಈ ಸೈಕೋ ಕಿಲ್ಲರ್. ಪೊಲೀಸರು ಎಷ್ಟೇ ಕಷ್ಟಪಟ್ಟರು ಆ ಸೈಕೋ ಕಿಲ್ಲರ್ ಯಾರು ಅಂತ ಗೊತ್ತಾಗ್ತಾ ಇರಲ್ಲ. ಅದಕ್ಕೆ ಪೊಲೀಸರು ವಿಜಯ ರಾಘವೇಂದ್ರ ಅನ್ನೋ ಪೊಲೀಸ್ನ ಈ ಕೊಲೆಗಳ ಇನ್ವೆಸ್ಟಿಗೇಷನ್ ಮಾಡೋಕೆ ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಜೆಸ್ಸಿ ಅನ್ನೋ ಒಂದು ಹುಡುಗಿಯ ಮನೆನ ತೋರಿಸ್ತಾರೆ. ಜೆಸ್ಸಿಗೆ ತಾಯಿ ಇರಲ್ಲ, ತಂದೆ ಮತ್ತೆ ಅಜ್ಜಿ ಇರ್ತಾರೆ. ಜೆಸ್ಸಿ ಕಿಕ್ ಬಾಕ್ಸಿಂಗ್ ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ಅದಕ್ಕೆ ಡೈಲಿ ಮನೆಗೆ ಲೇಟ್ ಆಗಿ ಬರ್ತಾ ಇರ್ತಾಳೆ. ಅವಳ ತಂದೆಗೆನೆ ಜೆಸ್ಸಿ ಕಂಡ್ರೆ ಭಯ ಆಗ್ತಾ ಇರುತ್ತೆ. ಜೆಸ್ಸಿಗೆ ಲೂಕ್ ಅನ್ನೋ ಒಬ್ಬ ಬಾಯ್ ಫ್ರೆಂಡ್ ಇರ್ತಾನೆ. ಆದ್ರೆ ಜೆಸ್ಸಿ ಲೂಕ್ ಜೊತೆ ಬ್ರೇಕಪ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾಳೆ. ಈ ಕಡೆ ಕೊಲೆಗಳ ಇನ್ವೆಸ್ಟಿಗೇಷನ್ ಮಾಡೋಕೆ ವಿಜಯ್ ರಾಮಚಂದ್ರನ ಅಪಾಯಿಂಟ್ ಮಾಡಿದೀವಿ ಅಂತ ಪ್ರೆಸ್ ಮೀಟ್ ನ ಮಾಡಿ ಪೊಲೀಸರು ಎಲ್ಲಾ ಪ್ರೆಸ್ ಅವ್ರಿಗೂ ಇನ್ಫಾರ್ಮೇಶನ್ ಕೊಡ್ತಾರೆ. ಇವಾಗ ನಮಗೆ ಈ ವಿಜಯ್ ರಾಮಚಂದ್ರನ ತೋರಿಸ್ತಾರೆ. ಇವಾಗ ಈ ವಿಜಯ ರಾಮಚಂದ್ರ ಒಬ್ಬ ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿ ಅಳ್ತಾ ಇರ್ತಾನೆ. ಯಾಕಂದ್ರೆ ಅವನ ಲೈಫ್ ಅಲ್ಲಿ ಎಲ್ಲರೂ ಅವನ್ನ ಬಿಟ್ಟು ಹೋಗಿರ್ತಾರೆ. ಅವಾಗ ಅವನಿಗೆ ಒಂದು ನಾಯಿ ಮರಿ ಸಿಕ್ಕಿರುತ್ತೆ. ಅದ್ರ ಹೆಸರು ಫಕ್ರು ಅಂತ. ಆದ್ರೆ ಸ್ವಲ್ಪ ದಿನಗಳ ಹಿಂದೆ ನಾಯಿ ಮರಿ ಕೂಡ ಅವನ್ನ ಬಿಟ್ಟು ಎಲ್ಲೋ ಓಡೋಗಿರುತ್ತೆ. ಅದಕ್ಕೆ ಆ ನಾಯಿ ಮರಿ ಇಲ್ಲ ಅಂದ್ರೆ ಇವನು ಬದುಕೋಕೆ ಆಗೋದಿಲ್ಲ ಅನ್ನೋ ರೀತಿ ಸೈಕಿಯಾಟ್ರಿಸ್ಟ್ ಹತ್ರ ಹೇಳ್ಕೊಂಡು ಅಳ್ತಾ ಇರ್ತಾನೆ. ವಿಜಯ ರಾಮಚಂದ್ರನ ಕೇಸ್ಗೆ ಅಪಾಯಿಂಟ್ ಮಾಡಿದ್ದಾರೆ ಅಂತ ಗೊತ್ತಾದ ಪ್ರೆಸ್ ಅವರೆಲ್ಲ ವಿಜಯ ರಾಮಚಂದ್ರನ ಹುಡುಕೊಂಡು ಬರ್ತಾರೆ. ವಿಜಯ ರಾಮಚಂದ್ರ ಸೈಕಿಯಾಟ್ರಿಸ್ಟ್ ಹತ್ರ ನಾಯಿ ಮರಿ ಹುಡುಕೋದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇದ್ರೆ ಪ್ರೆಸ್ ಅವರೆಲ್ಲ ಸೈಕೋ ಕಿಲ್ಲರ್ ಮನಸ್ಥಿತಿ ತಿಳ್ಕೊಳ್ಳೋಕೆ ವಿಜಯ ರಾಮಚಂದ್ರ ಸೈಕಿಯಾಟ್ರಿಸ್ಟ್ ಹತ್ರ ಬಂದಿದ್ದಾರೆ ಅಂತ ಅನ್ಕೊಂಡು ಅವನ್ನ ಇಂಟರ್ವ್ಯೂ ಮಾಡೋಕೆ ಬರ್ತಾರೆ. ವಿಜಯ ರಾಮಚಂದ್ರನ ಪ್ರೆಸ್ ಅವರು ಇಂಟರ್ವ್ಯೂ ಮಾಡ್ತಾ ಇರೋದನ್ನ ನಮ್ಮ ಸೈಕೋ ಕಿಲ್ಲರ್ ಒಂದು ಕಟಿಂಗ್ ಶಾಪ್ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಮಾರನೆಯ ದಿನ ವಿಜಯ್ಗೆ ಒಂದು ಫೋನ್ ಬರುತ್ತೆ, ಸೈಕೋ ಕಿಲ್ಲರ್ ಸಿಕ್ಕಿದ್ದಾನೆ ಅಂತ. ಪೊಲೀಸರೆಲ್ಲ ಸೈಕೋ ಕಿಲ್ಲರ್ ಸಿಕ್ಕಿದ್ದಾನೆ ಅಂತ ಹೇಳ್ಕೊಂಡು ಒಂದು ಮನೆಗೆ ಹೋಗಿ ಲೂಕ್ ನ ಎತ್ತಾಕೊಂಡ್ ಬರ್ತಾನೆ. ಈ ಲೂಕ್ ಬೇರೆ ಯಾರು ಅಲ್ಲ, ಜೆಸ್ಸಿಯ ಬಾಯ್ ಫ್ರೆಂಡ್. ಇವಾಗ ಪೊಲೀಸರು ಲೂಕ್ ಸೈಕೋ ಕಿಲ್ಲರ್ ಅಂತ ಅನ್ಕೊಂಡು ಅವನ್ನ ಸ್ಟೇಷನ್ ಗೆ ಹೇಳ್ಕೊಂಡು ಹೋಗ್ತಾರೆ. ಅಲ್ಲಿಗೆ ಆ ಊರಿನ ಅಧ್ಯಕ್ಷರು ಮತ್ತೆ ಆ ಊರಿನ ಮೇಷ್ಟ್ರ ಆಗಿದ್ದಂತಹ ಇಬ್ಬರು ವ್ಯಕ್ತಿಗಳು ಬಂದು ಲೂಕ್ ನಾಳೆ ಬೇರೆ ದೇಶಕ್ಕೆ ಹೋಗ್ತಿದ್ದಾನೆ, ಅದಕ್ಕೋಸ್ಕರ ನಾವೆಲ್ಲ ಸೇರಿ 16 ಲಕ್ಷ ಅರೇಂಜ್ ಮಾಡಿದ್ದೀವಿ, ಅವನು ಈ ಕೊಲೆ ಮಾಡಿರೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಲೂಕ್ ಊರಲ್ಲಿ ಇರೋರು ಎಲ್ಲರಿಗೂ ಪ್ರಾಬ್ಲಮ್ ಮಾಡ್ತಾ ಇರ್ತಾನೆ. ಆದ್ರೆ ಅವನು ಕೊಲೆ ಮಾಡೋಷ್ಟು ಕೆಟ್ಟವನಲ್ಲ ಅಂತ ಪೊಲೀಸರಿಗೆ ಗೊತ್ತಾದ್ಮೇಲೆ ಲೂಕ್ ನ ಸ್ಟೇಷನ್ ಇಂದ ಬಿಡ್ತಾರೆ. ಲೂಕ್ ಸ್ಟೇಷನ್ ಇಂದ ರಿಲೀಸ್ ಆಗೋದನ್ನ ನೋಡೋಕೆ ಊರಿನ ಎಲ್ಲಾ ಜನರು ಬಂದಿರ್ತಾರೆ. ಅಲ್ಲಿಗೆ ಸೀನ್ ಕಟ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಅರವಿಂದ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಅರವಿಂದ್ ತಂದೆ ಅವನು ಚಿಕ್ಕ ವಯಸ್ಸಲ್ಲಿದ್ದಾಗ್ಲೇ ಕಾಣೆಯಾಗಿರ್ತಾರೆ. ಅದಕ್ಕೆ ಅರವಿಂದ್ ಅವನ ತಂದೆ ಸತ್ತೋಗಿದ್ದಾರೆ ಅಂತ ತಿಳ್ಕೊಂಡು ಪ್ರತಿ ವರ್ಷ ಅವನ ತಂದೆ ಕಾಣೆಯಾದ ದಿನ ಬಂದು ಪೂಜೆ ಮಾಡಿಸ್ತಾ ಇರ್ತಾನೆ. ಅದೇ ರೀತಿ ಈ ವರ್ಷನೂ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ಗೆ ಊರಿನ ಮೇಷ್ಟ್ರು ಒಂದು ಬಸ್ ಕ್ಲೀನ್ ಮಾಡ್ತಾ ಇರೋದನ್ನ ತೋರಿಸ್ತಾರೆ. ಆ ಬಸ್ ನ ಓನರ್ ಆ ಊರಿನ ಮೇಷ್ಟ್ರೇ ಆಗಿರ್ತಾನೆ. ಆದ್ರೆ ಬಸ್ ನ ಡ್ರೈವರ್ ಜಿಕ್ಕು ಅನ್ನೋ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಜೀಕು 21 ಹುಡುಗಿರ್ನ ನೋಡಿರ್ತಾನೆ. ಆದ್ರೆ ಊರವರು ಜೀಕು ಬಗ್ಗೆ ಕೆಟ್ಟದಾಗಿ ಹುಡುಗಿರ್ಗೆಲ್ಲ ಹೇಳಿ ಅವನ್ ಮದ್ವೆನ ತಪ್ಸಿರ್ತಾರೆ. ಆಲ್ಮೋಸ್ಟ್ ಆಲ್ರೆಡಿ ಜೀಕುಗೆ 40 ವರ್ಷ ಆಗ್ತಾ ಇರುತ್ತೆ. ಇವಾಗ 22ನೇ ಹುಡುಗಿ ಜೀಕುನ ಒಪ್ಕೊಂಡಿರ್ತಾಳೆ. ಅದಕ್ಕೆ ಜೀಕು ಮೈಕ್ ಹಿಡ್ಕೊಂಡು ಡಿಸೆಂಬರ್ 16ನೇ ತಾರೀಕು ನನ್ ಮದ್ವೆ ಇದೆ, ಯಾರಾದ್ರೂ ಹುಡುಗಿಗೆ ನನ್ ಬಗ್ಗೆ ಕೆಟ್ಟದಾಗಿ ಹೇಳಿದ್ರೆ ಬಸ್ ಹತ್ತಿಸ್ಬಿಟ್ಟು ಕೊಲೆ ಮಾಡ್ಬಿಡ್ತೀನಿ ಅಂತ ಊರವ್ರಿಗೆಲ್ಲ ವಾರ್ನಿಂಗ್ ಕೊಡ್ತಾ ಇರ್ತಾನೆ. ಈ ಕಡೆ ಲೂಕ್ ಅವನ್ ಫ್ರೆಂಡ್ ಜೊತೆ ಜೆಸ್ಸಿನ ಮೀಟ್ ಮಾಡೋಕೆ ಹೋಗ್ತಾ ಇರ್ತಾನೆ. ಯಾಕಂದ್ರೆ ಜೆಸ್ಸಿ ಲೂಕ್ ಜೊತೆ ಬ್ರೇಕಪ್ ಮಾಡ್ಕೋಬೇಕು ಅಂತ ಹೇಳಿರ್ತಾಳೆ. ಆದ್ರೆ ಲೂಕ್ಗೆ ಜೆಸ್ಸಿ ಜೊತೆ ಬ್ರೇಕಪ್ ಮಾಡ್ಕೊಳ್ಳೋದು ಇಷ್ಟ ಇರಲ್ಲ. ಜೆಸ್ಸಿ ಕಿಕ್ ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡೋ ಜಾಗಕ್ಕೆ ಹೋಗಿ ಲೂಕ್ ಅವಳನ್ನ ಬೇಡ್ಕೋತಾ ಇರ್ತಾನೆ, ನನ್ ಜೊತೆ ಬ್ರೇಕಪ್ ಮಾಡ್ಕೋಬೇಡ ಅಂತ. ಆದ್ರೆ ಜೆಸ್ಸಿ ಅಂತೂ ಲೂಕ್ ನ ಪೊಲೀಸರು ಸೀರಿಯಲ್ ಕಿಲ್ಲರ್ ಅಂತ ಹೇಳ್ಕೊಂಡು ಹೋಗಿದ್ನೆಲ್ಲ ನೋಡಿ ನಿನ್ ಬಗ್ಗೆ ಊರವರೆಲ್ಲ ಕೆಟ್ಟದಾಗಿ ಮಾತಾಡ್ತಾ ಇದಾರೆ, ನನ್ಗೆ ನಿನ್ ಜೊತೆ ಇರೋಕಾಗೋದಿಲ್ಲ ಅಂತ ಬ್ರೇಕಪ್ ಮಾಡ್ಕೋಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿರ್ತಾಳೆ. ಇವಾಗ ನಮ್ಗೆ ಈ ಕಡೆ ನಮ್ಮ ಸೈಕೋ ಕಿಲ್ಲರ್ ನ ತೋರಿಸ್ತಾರೆ. ಅವನ ಹೆಸರು ಶ್ರೀಕುಮಾರ್ ಅಂತ. ಅವನು ಒಂದು ಅಂಗನವಾಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ.
ಟೀಚರ್ ಆಗಿ ಅಲ್ಲ, ಒಬ್ಬ ಮ್ಯಾನೇಜ್ಮೆಂಟ್ ಅವನಾಗಿ. ಅವನು ಯಾವಾಗ್ಲೂ ಚಿಕ್ಕ ಮಕ್ಳಿಗೆ ಅಲ್ಲಿ ಕತೆ ಹೇಳ್ತಾ ಇರ್ತಾನೆ. ಅದು ಅವನು ಕೊಲೆ ಮಾಡಿರೋ ಕತೆಗಳನ್ನ, ಅದು ಟಾಮ್ ಅಂಡ್ ಜೆರಿ ರೂಪದಲ್ಲಿ. ಅದನ್ನ ಕೇಳಿ ಮಕ್ಳೆಲ್ಲ ಭಯ ಪಡ್ಕೊಂಡು ಅಳ್ತಾ ಇರ್ತಾರೆ. ಮಾರನೇ ದಿನ ಜೆಸ್ಸಿದು ಬರ್ಡೇ ಇರುತ್ತೆ. ಜೆಸ್ಸಿ ಬರ್ಡೇಗೆ ಸರ್ಪ್ರೈಸ್ ಕೊಡೋಕೆ ಅವರಪ್ಪ ಕೇಕ್ ತಂದಿರ್ತಾರೆ. ಆದ್ರೆ ಅವರಜ್ಜಿ ಜೆಸ್ಸಿಗೆ ಒಂದು ಪೆಪ್ಪರ್ ಸ್ಪ್ರೇ ತಂದು ಕೊಡ್ತಾರೆ. ಯಾರಾದ್ರೂ ಹುಡುಗರು ನಿನ್ನ ಕ್ವಾಟ್ಲೆ ಕೊಟ್ರೆ ಪೆಪ್ಪರ್ ಸ್ಪ್ರೇ ಹೊಡೆದ್ ಬಿಡು ಅಂತ ಹೇಳ್ತಾ ಇರ್ತಾರೆ. ಪಾಪ ಅಲ್ಲೂ ಕೂಡ ಬಲೂನ್ ಮತ್ತೆ ಹೂವಗಳನ್ನ ಹಿಡ್ಕೊಂಡು ಜೆಸ್ಸಿ ಮನೆಯಿಂದ ಈಚೆ ನಿಂತ್ಕೊಂಡು ಜೆಸ್ಸಿಗೆ ಕಾಲ್ ಮಾಡ್ತಾನೆ ಇರ್ತಾನೆ ಬರ್ಡೇ ವಿಶ್ ಮಾಡೋಕೆ. ಆದ್ರೆ ಜೆಸ್ಸಿ ಕಾಲ್ ರಿಸೀವೇ ಮಾಡ್ತಾ ಇರಲ್ಲ. ಅದರಿಂದ ಬೇಜಾರಾದ ಲೂಕ್ ಬಲೂನು ಮತ್ತೆ ಹೂವ ಎಲ್ಲ ಅಲ್ಲೇ ಎಸ್ದು ಅಲ್ಲಿಂದ ಹೋಗ್ಬಿಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ನಮಗೆ ಕೇಶವನ್ನ ಒಬ್ಬ ತಾತನ್ನ ತೋರಿಸ್ತಾರೆ. ಆ ಕೇಶವ್ ತಾತನ ಮಗ ಅವ್ರನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗೋಕೆ ಬಂದಿರ್ತಾನೆ. ಯಾಕಂದ್ರೆ ಆ ಕೇಶವ್ ತಾತ ಅವನ ಸೊಸೆಯನ್ನೇ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಅದಕ್ಕೆ ಕೇಶವನ ಮಗ ಅವನ್ನ ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗ್ತಾ ಇರ್ತಾನೆ. ಕೇಶವನ ಮಗ ಕೇಶವನ ವೃದ್ಧಾಶ್ರಮಕ್ಕೆ ಬಿಟ್ಟು ಹೋಗೋವಾಗ್ಲೇ ಆಲ್ರೆಡಿ ಆ ತಾತ ಅಜ್ಜಿದಿರ ಜೊತೆ ಚೆನ್ನಾಗಿ ಮಾತಾಡೋಕೆ ಶುರು ಮಾಡಿರ್ತಾನೆ. ಈ ಕಡೆ ಪೊಲೀಸ್ ವಿಜಯ್ ರಾಮಚಂದ್ರ ಸೀರಿಯಲ್ ಕಿಲ್ಲರ್ ನ ಹಿಡಿಯೋದ್ ಬಿಟ್ಟು ನಾಯಿ ಮರಿನ ಹುಡ್ಕೋಕೆ ಊರೆಲ್ಲ ಪೋಸ್ಟರ್ ಅಂಟಿಸ್ತಾ ಇರ್ತಾನೆ. ಲೂಕ್ ಪಾಪ ಜೆಸ್ಸಿಗೆ ಮೆಸೇಜ್ ಮಾಡ್ತಾನೆ ಇರ್ತಾನೆ. ಆದ್ರೆ ಅವಳು ರಿಪ್ಲೈನೇ ಮಾಡ್ತಾ ಇರಲ್ಲ. ಈ ಕಡೆ ವಿಜಯ್ ಹುಡುಕ್ತಾ ಇರೋ ನಾಯಿ ಕೂಡ ಕೇಶವನ ಬಿಟ್ಟಿದ್ದ ವೃದ್ಧಾಶ್ರಮಕ್ಕೆ ಬಂದ್ಬಿಡುತ್ತೆ. ಇದುವರೆಗೂ ಶ್ರೀಕುಮಾರ್ 3 ಕೊಲೆಗಳನ್ನ ಮಾಡಿರ್ತಾನೆ. ಕೊನೆಯ ಕೊಲೆ ವೃದ್ಧಾಶ್ರಮದಲ್ಲಿರುವ ಕೇಶವನ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಇವಾಗ ಆಲ್ರೆಡಿ 3 ಕೊಲೆ ಆಗಿದ್ರು ಸೈಕೋ ಕಿಲ್ಲರ್ ನ ಹಿಡಿಯೋಕೆ ಆಗಿಲ್ಲ ಅಂತ ಪೊಲೀಸರು ಸೈಕೋ ಕಿಲ್ಲರ್ ನ ಹಿಡಿದು ಕೊಟ್ಟವರಿಗೆ 10 ಲಕ್ಷ ಬಹುಮಾನನ ಅನೌನ್ಸ್ ಮಾಡ್ತಾರೆ. ಈ ಕಡೆ ವೃದ್ಧಾಶ್ರಮದಲ್ಲಿ ಕೇಶವ್ನ ಹಿಂದೆನೆ ನಾಯಿ ಮರಿ ಓಡಾಡ್ತಾ ಇರುತ್ತೆ. ಕೇಶವ್ ಒಂದು ದಿನ ಬೆಳಿಗ್ಗೆ ವಾಕಿಂಗ್ ಮಾಡೋ ನೆಪದಲ್ಲಿ ಕಾಂಪೌಂಡ್ ಹಾರಿ ಓಡೋಗ್ತಾನೆ. ನಾಯಿ ಮರಿ ಕೂಡ ಅವನ ಹಿಂದೆನೆ ಓಡೋಗುತ್ತೆ. ನಾಯಿ ಮರಿ ಅವನ ಹಿಂದೆ ಬರ್ತಾ ಇರೋದನ್ನ ನೋಡಿದ ಕೇಶವ್ ಅದನ್ನ ಒಂದು ಟಾಟಾ ಎಸಿಗೆ ಕಟ್ಟಾಕಿ ಅಲ್ಲಿಂದ ಓಡೋಗ್ತಾನೆ. ಈ ಕಡೆ ಬಾರಲ್ಲಿ ಶ್ರೀಕುಮಾರ್ ಕೇಶವ್ನ ಫೋಟೋ ಹಿಡ್ಕೊಂಡು ಹೇಗಾದ್ರೂ ಮಾಡಿ ಇವನ್ನ ಕೊಲೆ ಮಾಡ್ಬೇಕು ಅಂತ ಅನ್ಕೊಂಡು ಎಣ್ಣೆ ಹೊಡಿತಾ ಇರ್ತಾನೆ. ವೃದ್ಧಾಶ್ರಮದಿಂದ ಎಸ್ಕೇಪ್ ಆದ ಕೇಶವ್ ಅದೇ ಬಾರಿಗೆ ಬರ್ತಾನೆ. ಅವನ್ನ ನೋಡಿದ ತಕ್ಷಣ ಶ್ರೀಕುಮಾರ್ ಆನ್ಲೈನ್ ಅಲ್ಲಿ ಬಾಳೆಹಣ್ಣು ಆರ್ಡರ್ ಮಾಡ್ತಾನೆ. ಚೆನ್ನಾಗಿ ಎಣ್ಣೆ ಕುಡ್ದ ಕೇಶವ್ ಬಾರಲ್ಲಿ ಗಲಾಟೆ ಮಾಡ್ಕೊಂಡ್ಬಿಡ್ತಾನೆ. ಆ ಗಲಾಟೆಯಿಂದ ಕೇಶವ್ನ ಶ್ರೀಕುಮಾರೇ ತಪ್ಸಿ ಅಲ್ಲಿಂದ ಈಚೆ ಕರ್ಕೊಂಡ್ ಬರ್ತಾನೆ. ಈಚೆ ಹೋಗ್ಬೇಕಾದ್ರೆ ಕೇಶವ್ ರೋಡ್ ಅಲ್ಲಿ ವಾಮಿಟ್ ಮಾಡ್ಬಿಡ್ತಾನೆ. ಆ ವಾಮಿಟ್ನೆಲ್ಲ ಶ್ರೀಕುಮಾರೇ ಕ್ಲೀನ್ ಮಾಡ್ತಾನೆ. ಆಮೇಲೆ ಶ್ರೀಕುಮಾರ್ ಅಂಗಡಿಲಿ ಏನೋ ತಗೊಳ್ಳೋಕೆ ಹೋದಾಗ ಕೇಶವ್ ಓಡೋಗಿ ಜೀಕು ಓಡಿಸ್ತಿದ್ದ ಬಸ್ ಹತ್ಬಿಡ್ತಾನೆ. ಅದೇ ಬಸ್ ಅಲ್ಲಿ ಜೆಸ್ಸಿ ಕೂಡ ಇರ್ತಾಳೆ. ಮತ್ತೆ ಆ ಬಸ್ ನ ಕಂಡಕ್ಟರ್ ಆಗಿ ಅರವಿಂದ್ ಕೆಲಸ ಮಾಡ್ತಾ ಇರ್ತಾನೆ. ಈ ಕಡೆ ಪೊಲೀಸರಿಗೆ ಸತ್ತಿರೋ 3 ಜನರು ಒಂದು ಬಿಸ್ನೆಸ್ ಮಾಡ್ತಾ ಇದ್ರು, ಮತ್ತೆ ಅವರ ಜೊತೆ ಕೇಶವ್ ಕೂಡ ಇದ್ದ ಅಂತ ಗೊತ್ತಾಗುತ್ತೆ. ಹಾಗಾಗಿ ಆ 3 ಜನನ ಕೊಲೆ ಮಾಡಿರೋ ಸೈಕೋ ಕಿಲ್ಲರ್ ಕೇಶವ್ ಆಗಿರ್ಬೇಕು. ಇಲ್ಲ, ಆ ಸೈಕೋ ಕಿಲ್ಲರ್ ನೆಕ್ಸ್ಟ್ ಕೇಶವ್ನೇ ಕೊಲೆ ಮಾಡ್ಬೇಕು ಅನ್ಕೊಂಡು ಇವರು ಕೂಡ ಕೇಶವ್ನ ಹುಡ್ಕೋಕೆ ಶುರು ಮಾಡ್ತಾರೆ. ಈ ಕಡೆ ಬಸ್ ಅಲ್ಲಿ ಜನಗಳು ಖಾಲಿ ಆಗ್ತಾ ಇದ್ದಂಗೆ ಕೇಶವ್ ಬಂದು ಜೆಸ್ಸಿ ಹಿಂದೆ ಸೀಟ್ ಅಲ್ಲಿ ಕೂತ್ಕೊಂಡು ಜೆಸ್ಸಿ ಮೇಲೆ ಕೈ ಹಾಕ್ತಾ ಇರ್ತಾನೆ. ಜೆಸ್ಸಿಗೆ ಕೋಪ ಬಂದು ಅವಳ ಬ್ಯಾಗ್ ಇಂದ ಪೆಪ್ಪರ್ ಸ್ಪ್ರೇ ತಗೊಂಡು ಕೇಶವ್ ಮುಖಕ್ಕೆ ಹೊಡೆದ್ ಬಿಡ್ತಾಳೆ. ಅದನ್ನ ನೋಡಿ ಅರವಿಂದ್ ಸರಿಯಾಗಿ ಮಾಡದೆ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಸ್ವಲ್ಪ ಹೊತ್ತಿನ ನಂತರ ಕೇಶವ್ ಶಾಕಿಂಗ್ ಅನ್ನೋ ಹಾಗೆ ಸತ್ತೇ ಹೋಗ್ತಾನೆ. ಇದನ್ನ ನೋಡಿ ಅರವಿಂದ್, ಜೆಸ್ಸಿ ಮತ್ತೆ ಸೈಕೋ ಕಿಲ್ಲರ್ 3 ಜನ ಕೂಡ ಶಾಕ್ ಆಗ್ತಾರೆ. ಆಮೇಲೆ ಜಿಕ್ಕುಗೆ ಬಸ್ ನ ಸೈಡ್ ಗೆ ಹಾಕೋಕೆ ಹೇಳ್ತಾರೆ. ಇವಾಗ 4 ಜನನು ಕೂತ್ಕೊಂಡು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾರೆ. ಜಿಕ್ಕು ಮಾತ್ರ ಡಿಸೆಂಬರ್ 16ನೇ ತಾರೀಕು ನನ್ ಮದ್ವೆ ಇದೆ, ನಾನ್ ಮದ್ವೆ ಆಗ್ಲೇಬೇಕು, ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಸೈಕೋ ಕಿಲ್ಲರ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ನ್ ತಗ್ಲಾಕೋಬಿಡ್ತಾನೆ ಅಂದ್ಬಿಟ್ಟು ಸ್ಟೇಷನ್ಗೆ ಹೋಗೋದ್ ಬೇಡ, ಹೋದ್ರೆ ಜೆಸ್ಸಿ ಲೈಫ್ ಹಾಳಾಗುತ್ತೆ ಅಂತ ಡವ್ ಮಾಡ್ತಾ ಇರ್ತಾನೆ. ಈ ಕಡೆ ಕೇಶವ್ನ ಹುಡಿಕೊಂಡ್ ಬಂದ ಪೊಲೀಸರಿಗೆ ಕೇಶವ್ ಮನೆಯಲ್ಲಿ ಇರಲ್ಲ. ಆದ್ರೆ ಕೇಶವ್ ಮನೆಯಲ್ಲಿ ಕೇಶವ್ ಯೂಸ್ ಮಾಡ್ತಿದ್ದ ಗಾಂಜಾ ಸಿಗುತ್ತೆ. ಇವಾಗ ಬಸ್ ಅಲ್ಲಿ ಸೈಕೋ ಕಿಲ್ಲರ್ ಒಂದು ಪ್ಲಾನ್ ಮಾಡಿ ಅವ್ರೆಲ್ಲಾರ ಹತ್ರನು ದುಡ್ಡಿಸ್ಕೊಂಡು ಈ ಹೆಣನ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾನೆ. ಅದಕ್ಕೆ ಜೀಕು, ಅರವಿಂದ್, ಜೆಸ್ಸಿ 3 ಜನನು ಸೇರಿ ಅವ್ರ ಹತ್ರ ಇದ್ದ ದುಡ್ನೆಲ್ಲ ಶ್ರೀಕುಮಾರ್ಗೆ ಕೊಡ್ತಾರೆ. ಶ್ರೀಕುಮಾರ್ ಕೇಶವ್ನ ಎತ್ಕೊಂಡು ಈಚೆ ಹೋಗ್ದಲೆ ನೆಕ್ಸ್ಟ್ ಜಂಕ್ಷನ್ ಅಲ್ಲಿ ಇಳ್ಕೋತೀನಿ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಒಂದು ವೇಸ್ಟ್ ಲ್ಯಾಂಡ್ ಮೇಲೆ ಪ್ರೊಟೆಸ್ಟ್ ಮಾಡ್ಬೇಕು ಅಂತ ಆ ಊರಿನ ಮೇಸ್ಟರ್ ಮೈಕಲ್ಲಿ ಅನೌನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಬಸ್ಸು ರೋಡ್ ಸೈಡ್ ಅಲ್ಲಿ ಪಾರ್ಕ್ ಆಗಿರೋದು ನೋಡಿದ ಮೇಸ್ಟ್ರು ಬಸ್ ಓನರ್ ಅವನೇ ಆಗಿದ್ದ ಕಾರಣ ಜೀಕುಗೆ ಕಾಲ್ ಮಾಡಿ ಏನಾಗಿದೆ ಅಂತ ಕೇಳಿದಾಗ ಬಸ್ಸು ಬ್ರೇಕ್ ಡೌನ್ ಆಗಿದೆ ಅಂತ ಸುಳ್ಳು ಹೇಳ್ತಾನೆ. ಅವಾಗ ಮೇಸ್ಟ್ರಿಂದ ಗೊತ್ತಾಗುತ್ತೆ ಬಸ್ಸು ಪೊಲೀಸ್ ಸ್ಟೇಷನ್ ಮುಂದೆನೆ ನಿಂತಿದೆ ಅಂತ. ಅದನ್ನ ಕೇಳಿ ಸೈಕೋ ಕಿಲ್ಲರ್ ನಾನು ನೆಕ್ಸ್ಟ್ ಜಂಕ್ಷನ್ ಅಲ್ಲಿ ಇಳ್ಕೋತೀನಿ ಅಂತ ಹೇಳ್ತಾನೆ. ಹಾಗೆ ಮುಂದೆ ಹೋದ್ರೆ ಯಾವ್ದೋ ಊರಲ್ಲಿ ಹಬ್ಬ ನಡೀತಾ ಇರುತ್ತೆ. ಆ ಊರೊಳಗಡೆ ಹೋಗ್ಬೇಕಿರುತ್ತೆ. ಅದಕ್ಕೆ ಎಲ್ಲ ಡೋರು ವಿಂಡೋ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೆಂಗೋ ಆ ಊರ್ನ ದಾಟಿ ಮುಂದೆ ಹೋಗ್ತಾರೆ. ಹೆಂಗೋ ಶ್ರೀಕುಮಾರ್ ಇವಾಗ ಜಂಕ್ಷನ್ ಅಲ್ಲಿ ಇಳಿದು ಕೇಶವ್ ಬಾಡಿನ ತಗೊಂಡೋಗ್ತಾನೆ ಅಂತ ಅರವಿಂದ್, ಜೀಕು, ಜೆಸ್ಸಿ ರಿಲೀಫ್ ಆಗ್ತಾರೆ. ಆದ್ರೆ ಅದೇ ಟೈಮ್ಗೆ ಲೂಕ್ ಜೆಸ್ಸಿ ಬಸ್ ಅಲ್ಲಿ ಇರೋದು ನೋಡಿ ಜೆಸ್ಸಿನ ಫಾಲೋ ಮಾಡ್ಕೊಂಡು ಬಸ್ ನ ಅಡ್ಡ ಹಾಕಿ ಬಸ್ ಒಳಗಡೆ ಹತ್ಬಿಡ್ತಾನೆ.
ಆದ್ರೆ ಜೆಸ್ಸಿ ಅಳ್ತಾ ಇರ್ತಾಳೆ. ಜೆಸ್ಸಿ ಅಳ್ತಾ ಇರೋದನ್ನ ನೋಡಿದ ಲೂಕ್ ಯಾರಾದ್ರೂ ನಿನ್ಗೆ ಪ್ರಾಬ್ಲಮ್ ಮಾಡುದ್ರ ಅಂತ ಎಲ್ಲಾರ್ಗೂ ಹೊಡೆಯಕ್ ಹೋಗ್ತಾ ಇರ್ತಾನೆ. ಅವಾಗ ಅವನಿಗೂ ಕೇಶವ್ ಸತ್ತಿರೋದು ಗೊತ್ತಾಗುತ್ತೆ. ಅವಾಗ ಶ್ರೀಕುಮಾರ್ ಕೇಶವ್ ಬಾಡಿನ ಎತ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನ ನೋಡಿದ ಲೂಕ್ಗೆ ಕೇವಲ 6350 ರೂಪಾಯಿಗೆ ಶ್ರೀಕುಮಾರ್ ಬಾಡಿನ ಎತ್ಕೊಂಡು ಹೋಗ್ತಾ ಇರೋದನ್ನ ನೋಡಿ ಡೌಟ್ ಬರುತ್ತೆ. ಮೋಸ್ಟ್ಲಿ ಅವನೇ ಸೈಕೋ ಕಿಲ್ಲರ್ ಇರ್ಬೇಕು ಅಂತಾನು ಅನ್ಕೋತಾನೆ. ಆದ್ರೆ ನೀನೇನ ಸೈಕೋ ಕಿಲ್ಲರ್ ಅಂತ ಲೂಕ್ ಶ್ರೀಕುಮಾರ್ನ ಕೇಳಿದಾಗ ಶ್ರೀಕುಮಾರ್ ಗಾಬರಿ ಆಗ್ಬಿಡ್ತಾನೆ. ಶ್ರೀಕುಮಾರ್ ಭಯ ಆಗಿದ್ದಾನೆ. ಅವನೇನಾದ್ರೂ ಬಾಡಿ ತಗೊಂಡೋಗಿ ಏನಾದ್ರೂ ತಪ್ಪು ಮಾಡಿದ್ರೆ ಎಲ್ರೂ ತಗ್ಲಾಕೋತೀವಿ, ನಾವೆಲ್ಲ ಸೇರಿನೇ ಬಾಡಿನ ಡಿಸ್ಪೋಸ್ ಮಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಎಲ್ರೂ ಸರಿ ಅಂತ ಒಪ್ಕೊಳ್ತಾರೆ. ಈ ಕಡೆ ಕೇಶವ್ನ ಹುಡಿಕೊಂಡು ವಿಜಯ್ ವೃದ್ಧಾಶ್ರಮಕ್ಕೆ ಹೋಗಿ CCTV ಚೆಕ್ ಮಾಡುವಾಗ ವಿಜಯ್ಗೆ ಕೇಶವ್ ಜೊತೆ ಅವನ ಫಕ್ರು ಕೂಡ ಇದ್ದಿದ್ದು ಕಾಣಿಸುತ್ತೆ. ಅದನ್ನ ನೋಡಿ ಕೇಶವ್ನ ಹಿಡಿದ್ರೆ ಅವನ ನಾಯಿನೂ ಕೂಡ ಸಿಗುತ್ತೆ ಅಂತ ಇವಾಗ ಕೇಶವ್ನ ಹುಡ್ಕೋಕೆ ಶುರು ಮಾಡ್ತಾರೆ. ಈ ಕಡೆ ಕೇಶವ್ ಬಾಡಿನ ಡಿಸ್ಪೋಸ್ ಹೇಗೆ ಮಾಡೋದು ಅಂತ ಎಲ್ಲ ಯೋಚನೆ ಮಾಡುವಾಗ ಜೆಸ್ಸಿ ಮಣ್ಣು ಮಾಡ್ಬಿಡೋಣ ಅಂತ ಐಡಿಯಾ ಕೊಡ್ತಾಳೆ. ಅವಾಗ ಲೂಕ್ಗೆ ಬಸ್ ಮೇಲೆ ಒಂದು ಪೋಸ್ಟರ್ ಕಾಣಿಸುತ್ತೆ. ಅದು ಒಂದು ಶ್ರದ್ಧಾಂಜಲಿ ಪೋಸ್ಟರ್. ಅಂದ್ರೆ ಅವತ್ತೇ ಒಬ್ಬ ಹುಡುಗ ಸತ್ತೋಗಿರ್ತಾನೆ. ಅವನ್ನ ಚರ್ಚ್ ಹತ್ರ ಇರೋ ಸಮಾಧಿ ಹತ್ರ ಮಣ್ಣು ಮಾಡಿರ್ತಾರೆ. ಆ ಸಮಾಧಿ ಒಳಗಡೆ ಕೇಶವನ ಕೂಡ ಮಣ್ಣು ಮಾಡ್ಬಿಡೋಣ ಅಂತ ಲೂಕ್ ಪ್ಲಾನ್ ಮಾಡ್ಕೊಂಡು ಚರ್ಚ್ ಹತ್ರ ಹೋಗಿ ಗಾಡಿ ನಿಲ್ಸಿ ಕೇಶವ್ ಬಾಡಿನ ಸಮಾಧಿ ಕಡೆ ತಗೊಂಡು ಹೋಗ್ತಾ ಇರ್ತಾರೆ. ನೋಡಿದ್ರೆ ಸಮಾಧಿಯಲ್ಲಿ ದೆವ್ವ ಓಡಾಡ್ತಾ ಇರ್ತವೆ. ಅದು ದೆವ್ವ ಅಲ್ಲ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋಕೆ ದೆವ್ವದ ರೀತಿ ಒಂದು ಗಂಡು ಹೆಣ್ಣು ಬಂದಿರ್ತಾರೆ. ಅವ್ರು ಹೋಗೋವರೆಗೂ ಲೂಕ್ ಮತ್ತೆ ಟೀಮ್ ಅಲ್ಲೇ ವೇಟ್ ಮಾಡ್ತಾ ಇರ್ತಾರೆ. ಕಡೆಗೂ ಆ ದೆವ್ವ ತರ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಿದ್ದ ಹುಡುಗ ಹುಡುಗಿ ಅಲ್ಲಿಂದ ಹೋಗ್ತಾರೆ. ಅದೇ ಸರಿಯಾದ ಟೈಮ್ ಅನ್ಕೊಂಡು ಎಲ್ರು ಹೋಗಿ ಅವತ್ತು ಮಣ್ಣು ಮಾಡಿದ್ದ ಆ ಹುಡುಗನ ಬಾಡಿ ಇದ್ದ ಸಮಾಧಿಯನ್ನು ಓಪನ್ ಮಾಡಿ ಕೇಶವ್ನ ಬಾಡಿನ ಅದ್ರೊಳಗಡೆ ಹಾಕ್ತಾರೆ. ಕೇಶವ್ ಬಾಡಿನ ಅದ್ರೊಳಗಡೆ ಹಾಕುವಾಗ ಕೇಶವ್ ಬಟ್ಟೆ ಹರಿದೋಗುತ್ತೆ. ಅವಾಗ ಅರವಿಂದ್ ಕೇಶವ್ ಬಾಡಿನ ನೋಡಿದಾಗ ಕೇಶವ್ ಎದೆ ಮೇಲೆ ಒಂದು ಶಂಖದ ರೀತಿ ಟ್ಯಾಟೂ ಇರುತ್ತೆ. ಅದೇ ರೀತಿ ಟ್ಯಾಟೂ ಅರವಿಂದ್ ಬಾಡಿ ಮೇಲೂ ಇರುತ್ತೆ. ಅದನ್ನ ನೋಡಿ ಅರವಿಂದ್ಗೆ ಇವಾಗ ಅವರು ಮಣ್ಣು ಮಾಡ್ತಿರೋ ಕೇಶವ್ ಬೇರೆ ಯಾರು ಅಲ್ಲ, ಅರವಿಂದ್ ನ ತಂದೆ ಅಂತ ಅವನ್ಗೆ ಗೊತ್ತಾಗ್ಬಿಡುತ್ತೆ. ಯಾಕಂದ್ರೆ ಅರವಿಂದ್ ಚಿಕ್ಕ ವಯಸ್ಸಲ್ಲಿದ್ದಾಗ ಅವನ ತಂದೆ ಜೊತೆ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿರ್ತಾನೆ. ಅಲ್ಲಿ ಅಚ್ಚೆ ಹಾಕೋ ವ್ಯಕ್ತಿ ಅವನ ಕನ್ಸಲ್ಲಿ ಬಂದಿದ್ದು ಅಂತ ಇಬ್ಬರ ಎದೆ ಮೇಲೂ ಶಂಕನ ಅಚ್ಚೆ ಹಾಕ್ತಾನೆ. ಮತ್ತೆ ಈ ಅಚ್ಚೆನ ಇದುವರೆಗೂ ಯಾರಿಗೂ ಹಾಕಿಲ್ಲ, ಮುಂದೇನು ಯಾರಿಗೂ ಹಾಕಲ್ಲ ಅಂತ ಕೂಡ ಹೇಳಿರ್ತಾನೆ. ಹಾಗಾಗಿ ಆ ಶಂಕದ ಅಚ್ಚೆ ಕೇಶವ್ ಮೇಲಿರೋದ್ರಿಂದ ಕೇಶವೇ ಅರವಿಂದ್ ನ ತಂದೆ ಅಂತ ಅರವಿಂದ್ ಅನ್ಕೋತಾನೆ. ಅರವಿಂದ್ಗೆ ಕೇಶವ್ ತನ್ನ ತಂದೆ ಅಂತ ಗೊತ್ತಾದ ಮೇಲೆ ಬಾಡಿನ ಮತ್ತೆ ಸಮಾಧಿಯಿಂದ ಮೇಲೆ ತೆಗೆದು ಅದನ್ನ ನೋಡ್ತಾ ಅಳ್ತಾ ಇರ್ತಾನೆ. ಈ ಕಡೆ ನಾಳೆ ವೇಸ್ಟ್ಲ್ಯಾಂಡ್ ಬಗ್ಗೆ ಹೋರಾಟ ಇರೋದ್ರಿಂದ ಬಸ್ಗೆಲ್ಲ ಬ್ಯಾನರ್ ಕಟ್ಬೇಕು ಅಂತ ಮೇಷ್ಟ್ರು ವೇಟ್ ಮಾಡ್ತಾ ಇರ್ತಾರೆ. ಆದ್ರೆ ಬಸ್ ಬರೋದೇ ಇಲ್ಲ. ಅವಾಗ ಮೇಷ್ಟ್ರು ಬಸ್ ಎಲ್ಲಿದೆ ಅಂತ ಟ್ರ್ಯಾಕರ್ ಓಪನ್ ಮಾಡಿದಾಗ ಅದು ಚರ್ಚ್ ಹತ್ರ ಇದೆ ಅಂತ ಗೊತ್ತಾಗುತ್ತೆ. ಕಾಲ್ ಮಾಡಿ ವಿಚಾರಿಸಿದಾಗ ಬಸ್ಸು ಬ್ರೇಕ್ ಡೌನ್ ಆಗಿದೆ ಅಂತ ಜೀಕು ಹೇಳ್ತಾನೆ. ಅದಕ್ಕೆ ಮೇಷ್ಟ್ರ ಕಡೆ ಅವರು ಬರೋವರೆಗೂ ವೇಟ್ ಮಾಡೋಕೆ ಆಗಲ್ಲ, ನಾವೇ ಹೋಗಿ ಬಸ್ಗೆ ಎಲ್ಲ ಬ್ಯಾನರ್ ಕಟ್ಬಿಟ್ಟು ಬರ್ತೀವಿ ಅಂತ ಚರ್ಚ್ ಕಡೆ ಹೋಗ್ತಾರೆ. ಇವಾಗ ಜೀಕು ಬಂದು ಮೇಷ್ಟ್ರು ಕಾಲ್ ಮಾಡಿದ್ದಾರೆ, ನಾವು ಹೋಗ್ಬೇಕು, ಬಾಡಿನ ಏನ್ ಮಾಡೋದು ಅಂತ ಅರವಿಂದ್ ನ ಕೇಳ್ತಾನೆ. ಅದಕ್ಕೆ ಅರವಿಂದ್, ನಾವು ನಮ್ ತಂದೆನ ಈ ರೀತಿ ಈ ಸಮಾಧಿಯಲ್ಲಿ ಹಾಕೋದು ಬೇಡ, ನಾವು ನನ್ನ ತಂದೆ ಕಳೆದು ಹೋಗಿದ್ದಾರೆ ಅಂತ ಅನ್ಕೊಂಡಿದ್ದ ಜಾಗದಲ್ಲಿ ನಮ್ ತಂದೆನ ಕರ್ಕೊಂಡು ಹೋಗಿ ಮಣ್ಣು ಮಾಡೋಣ ಅಂತ ಹೇಳ್ತಾನೆ. ಸರಿ ಅಂತ ಎಲ್ರು ಬಾಡಿ ಎತ್ಕೊಂಡು ಬಸ್ ಹತ್ರ ಬಂದ್ರೆ ಆಲ್ರೆಡಿ ಬಸ್ಗೆ ಬ್ಯಾನರ್ ಮತ್ತೆ ಬಾವುಟ ಎಲ್ಲ ಕಟ್ಬಿಟ್ಟು ಹೋಗಿರ್ತಾರೆ. ಅದನ್ನ ನೋಡಿ ಅರವಿಂದ್ ಹೋಗಿ ಬಾವುಟ ಎಲ್ಲ ಕಿತ್ತೆಸಿತಾ ಇರ್ತಾನೆ. ಅವಾಗ ಜೀಕು, ಈ ಬಾವುಟ ಇದ್ರೆ ನಮ್ನ ಯಾವ ಬಸ್ಸರು ತಡೆಯಲ್ಲ, ನಾವು ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗೋಣ, ನಿಮ್ ತಂದೆನ ಸರಿಯಾದ ರೀತಿಯಲ್ಲಿ ಮಣ್ಣು ಮಾಡೋಣ ಅಂತ ಹೇಳ್ತಾನೆ. ಈ ಕಡೆ ಕೇಶವ್ನ ವೃದ್ಧಾಶ್ರಮಕ್ಕೆ ಸೇರಿಸಿದ ಮಗನಿಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಅವನ ತಂದೆ ಕಾಣೆಯಾಗಿದ್ದಾರೆ ಅಂತ ಮೆಸೇಜ್ ಬರುತ್ತೆ. ಅದನ್ನ ನೋಡಿ ಅವನು ಆಶ್ರಮದವರಿಗೆ ಫೋನ್ ಮಾಡಿ ಬೈತಾ ಇರ್ತಾನೆ. ಆಮೇಲೆ ಆಶ್ರಮದವರು ಮತ್ತೆ ಕೇಶವ್ನ ಇನ್ನೊಬ್ಬ ಮಗ ಇಬ್ರು ಸೇರಿ ಕೇಶವ್ ಎಲ್ಲಿದ್ದಾನೆ ಅಂತ ಹುಡ್ಕೋಕೆ ಶುರು ಮಾಡ್ತಾರೆ. ಈ ಕಡೆ ಲೂಕ್ ಸುಮ್ಮನೆ ಇರದೆ ಕೇಶವ್ ಶರ್ಟ್ ಅಲ್ಲಿ ಬೀಡಿ ಸಿಕ್ತು ಅಂತ ಅದನ್ನ ಸೇದ್ ಬಿಡ್ತಾನೆ. ಆದ್ರೆ ಅದು ಬೀಡಿ ಆಗಿರಲ್ಲ, ಗಾಂಜಾ ಆಗಿರುತ್ತೆ. ಅದನ್ನ ಸೇದಿ ಫುಲ್ಲು ನಶೆಲ್ ಇರ್ತಾನೆ. ಇವಾಗ ಕಿಲ್ಲರ್ಗೆ ಕೇಶವ್ ಬಾಡಿನ ತಗೊಂಡೋಗಿ ಇವರು ಮಣ್ಣು ಮಾಡ್ಬಿಡ್ತಾರೆ ಅಂತ ಗೊತ್ತಾಗಿ ಅವನೇ ಸೀರಿಯಲ್ ಕಿಲ್ಲರ್ ಅಂತ ಹೇಳಿ ಅವನ ಹತ್ರ ಇದ್ದ ಸುತ್ಕೆ ತಗೊಂಡು ಎಲ್ರಿಗೂ ಹೊಡಿಯಕ್ ಹೋಗ್ತಾನೆ. ಅವಾಗ ಜೀಕು ಸಡನ್ ಆಗಿ ಬ್ರೇಕ್ ಆಗ್ತಾನೆ. ನೋಡಿದ್ರೆ ಶ್ರೀಕುಮಾರ್ ವರ್ಕ್ ಮಾಡ್ತಿದ್ದ ಅಂಗನವಾಡಿಯ ಮಕ್ಕಳೆಲ್ಲ ಟ್ರಿಪ್ಗೆ ಹೋಗಿರ್ತಾರೆ. ಬರ್ಬೇಕಾದ್ರೆ ಅವ್ರ ಗಾಡಿ ಕೆಟ್ಟೋಗಿರುತ್ತೆ. ಅದಕ್ಕೆ ಬಸ್ಗೆ ಅಡ್ಡ ಹಾಕಿ ಅಂಗನವಾಡಿ ಮಕ್ಕಳನ್ನೆಲ್ಲ ಗಾಡಿಗೆ ಹತ್ತಿಸ್ತಾರೆ. ಆಮೇಲೆ ಮುಂದಿನ ಜಂಕ್ಷನ್ ಅಲ್ಲಿ ಅಂಗನವಾಡಿ ಮಕ್ಕಳೆಲ್ಲ ಗಾಡಿಯಿಂದ ಇಳಿದು ಅವ್ರ ಅಪ್ಪ ಅಮ್ಮನ ಜೊತೆ ಮನೆ ಕಡೆ ಹೋಗ್ತಾರೆ. ಇವಾಗ ಮತ್ತೆ ಶ್ರೀಕುಮಾರ್ ಸುತ್ತಿಗೆ ತಗೊಂಡು ಆ ಬಾಡಿನ ನಾನು ಕೊಟ್ಬಿಡಿ, ನಾನು ನಿಮ್ನೆಲ್ಲ ಬಿಟ್ಬಿಡ್ತೀನಿ ಅಂತ ಎದುರಿಸ್ತಾ ಇರ್ತಾನೆ. ಶ್ರೀಕುಮಾರ್ ಹೊಡೆದು ಸಾಯಿಸ್ಬಿಡ್ತಾನೆ ಅಂತ ಎದುರುಕೊಂಡ ಜೀಕು ಬಸ್ ಇಳಿದು ಎಸ್ಕೇಪ್ ಆಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಪೊಲೀಸರು ಬಂದ್ಬಿಡ್ತಾರೆ. ಪೊಲೀಸರು ಜೀಕುನ ಬಸ್ ಯಾಕೆ ಇಲ್ಲಿ ನಿಲ್ಸಿದ್ಯಾ ಅಂತ ಕೇಳಿದಾಗ ಜೀಕು ಬಸ್ ನ ಗ್ರೌಂಡ್ ತಗೊಂಡು ಹೋಗ್ತಾ ಇದೀವಿ, ಅಲ್ಲಿಂದ ನಾಳೆ ಪ್ರೊಟೆಸ್ಟ್ ಮಾಡೋಕೆ ಜನಗಳನ್ನ ಕರ್ಕೊಂಡ್ ಬರ್ಬೇಕು ಅಂತ ಸುಳ್ಳು ಹೇಳ್ತಾನೆ. ಬಸ್ ಅಲ್ಲಿ ಲೂಕ್ ಇರೋದನ್ನ ಕೂಡ ಪೊಲೀಸರು ನೋಡ್ತಾರೆ. ಆಮೇಲೆ ಅಲ್ಲಿಂದ ಪೊಲೀಸರು ಸುಮ್ನೆ ಹೋಗ್ಬಿಡ್ತಾರೆ. ಅವಾಗ ಜೆಸ್ಸಿ ಬಂದು ಶ್ರೀಕುಮಾರ್ ಬಾಡಿನ ಎತ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ತಾಳೆ. ನೋಡಿದ್ರೆ ಆಲ್ರೆಡಿ ಶ್ರೀಕುಮಾರ್ ಎತ್ಕೊಂಡು ತುಂಬಾ ದೂರ ಹೋಗ್ಬಿಟ್ಟಿರ್ತಾನೆ. ಅದನ್ನ ನೋಡಿ ಹೇಗೋ ಶ್ರೀಕುಮಾರ್ ಬಾಡಿನ ಎತ್ಕೊಂಡು ಹೋದ, ನಾವೆಲ್ಲ ಸೇಫ್ ಅಂತ ಎಲ್ಲ ಸುಮ್ನೆ ಕೂತ್ಕೋತಾರೆ. ಅವಾಗ ಲೂಕ್ ಕೇಶವ್ ಬಾಡಿಗೆ ನಾನು ಜಾಕೆಟ್ ಹಾಕಿದ್ದೆ ಅಂತ ಹೇಳ್ತಾನೆ.
ಅದಕ್ಕೆ ಜೀಕು ಜಾಕೆಟ್ ಇಂದ ಏನು ಪ್ರಾಬ್ಲಮ್ ಆಗಲ್ಲ ಬಿಡು ಅಂತ ಹೇಳಿದಾಗ ಗೊತ್ತಾಗುತ್ತೆ ಕೇಶವ್ಗೆ ಹಾಕಿದ್ದ ಜಾಕೆಟ್ ಮೇಲೆ ಲೋಕ್ ಫೋಟೋ ಇದೆ ಅಂತ. ಈ ಕಡೆ ಅಂಗನವಾಡಿಯಿಂದ ಮನೆಗೆ ಹೋಗ್ತಿದ್ದ ಒಬ್ಬ ಹುಡುಗ ವಾಟ್ಸಪ್ ಅಲ್ಲಿ ಬಂದಿದ್ದ ಕೇಶವ್ ಫೋಟೋ ನೋಡಿ ಅವನ್ನ ಬಸ್ಸಲ್ಲಿ ನೋಡಿದೆ ಅಂತ ಗುರುತು ಹಿಡಿದು ಪೊಲೀಸರಿಗೆ ಹೇಳ್ತಾರೆ. ಮತ್ತೆ ಕೇಶವ್ ಬಾಡಿ ಜೊತೆ ಲೂಕ್ ಕೂಡ ಇದ್ದ ಅಂತ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ ಆ ಚಿಕ್ಕ ಹುಡುಗ. ಅದನ್ನ ನೋಡಿ ಲೂಕೆ ಸೀರಿಯಲ್ ಕಿಲ್ಲರ್ ಅಂತ ಅನ್ಕೊಂಡ ಪೊಲೀಸರು ಎಲ್ಲಾ ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಲೂಕ್ ಫೋಟೋನ ಶೇರ್ ಮಾಡ್ತಾರೆ. ಲೂಕ್ ಫೋಟೋನ ನೋಡಿ ಅವನ ತಂದೆ ಫೋನ್ ಮಾಡಿ ಮನೆಗ್ ಬಾ ಅಂತ ಕರೀತಾರೆ. ಯಾಕಂದ್ರೆ ಲೂಕ್ ನ ಹಿಡ್ಕೊಟ್ರೆ 10 ಲಕ್ಷ ರಿವಾರ್ಡ್ ಸಿಗುತ್ತೆ ಅಂತ. ಇವಾಗ ಲೂಕ್ಗೆ ಗೊತ್ತಾಗುತ್ತೆ ಅವನು ವಾಂಟೆಡ್ ಅಲ್ಲಿ ಇದ್ದಾನೆ, ಅವನ್ನೇ ಎಲ್ಲ ಸೀರಿಯಲ್ ಕಿಲ್ಲರ್ ಅಂತ ಅನ್ಕೊಂಡಿದ್ದಾರೆ ಅಂತ. ಅದು ಗೊತ್ತಾಗಿ ಲೂಕ್ ತಗ್ಲಾಕೊಂಡ್ರೆ ಅವ್ನ್ ಮಾತ್ರ ತಗ್ಲಾಕೊಳ್ಳಿ, ಜೆಸ್ಸಿ ಜೀಕು ಅರವಿಂದ್ ತಗ್ಲಾಕೊಳ್ಳೋದು ಬೇಡ ಅಂತ ಅವ್ರನ್ನ ಅಲ್ಲಿಂದ ಕಳಿಸ್ಬಿಟ್ಟು ಅವನೊಬ್ನೇ ಅಲ್ಲೇ ಕೂತ್ಕೊಳ್ತಾನೆ ಪೊಲೀಸರಿಗೆ ವೇಟ್ ಮಾಡ್ಕೊಂಡು. ಅವಾಗ ಅಲ್ಲಿಗೆ ವಿಜಯ್ನ ನಾಯಿ ಬರುತ್ತೆ. ಅದನ್ನ ನೋಡಿದ ಲುಕ್ಗೆ ಗೋಡೆಯಲ್ಲಿ ನಾಯಿಯ ಪೋಸ್ಟರ್ ಕಾಣಿಸುತ್ತೆ. ಸೊ ವಿಜಯ್ಗೆ ಫೋನ್ ಮಾಡಿ ನಾಯಿ ಇಲ್ಲಿದೆ ಬಂದು ತಗೊಂಡೋಗಿ ಅಂತ ಇನ್ಫಾರ್ಮ್ ಮಾಡ್ತಾನೆ. ಆದ್ರೆ ವಿಜಯ್ ಪೊಲೀಸ್ ಅಂತ ಲೂಕ್ಗೆ ಗೊತ್ತಿರಲ್ಲ. ಇವಾಗ ಲೂಕ್ ಪೊಲೀಸರಿಗೋಸ್ಕರ ವೇಟ್ ಮಾಡುವಾಗ ಅಲ್ಲಿಗೆ ಸ್ಮಶಾನದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ದವರು ಬರ್ತಾರೆ. ಬಂದು ಡ್ರೋನ್ ಅಲ್ಲಿ ಫೋಟೋ ಶೂಟ್ ಮಾಡೋಕೆ ಶುರು ಮಾಡ್ತಾರೆ. ಆ ಡ್ರೋನ್ ನ ನೋಡಿದ ಲೂಕ್ಗೆ ಒಂದು ಐಡಿಯಾ ಬರುತ್ತೆ. ಬಂದು ಡ್ರೋನ್ ಯೂಸ್ ಮಾಡ್ಕೊಂಡು ಕಿಲ್ಲರ್ ಕೇಶವ್ ಬಾಡಿನ ಯಾವ ಕಡೆ ತಗೊಂಡು ಹೋಗ್ತಿದ್ದಾನೆ ನೋಡ್ತಾನೆ. ನೋಡ್ಬಿಟ್ಟು ಅದನ್ನ ಫೋನ್ ಮಾಡಿ ಜೆಸ್ಸಿಗೂ ಕೂಡ ಹೇಳ್ತಾನೆ. ಅದೇ ಟೈಮ್ಗೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಲೂಕ್ ವಾಂಟೆಡ್ ಪೋಸ್ಟರ್ ನೋಡಿದ ಆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಾಡ್ತಿದ್ದ ಗಂಡು ಹೆಣ್ಣು ಲೂಕ್ ನ ಅವನ್ ಕಾರ್ ಒಳಗಡೆ ಎತ್ತಾಕೊಂಡು 10 ಲಕ್ಷ ಸಿಗುತ್ತೆ ಇವನ್ನ ಪೊಲೀಸರಿಗೆ ಹಿಡ್ಕೊಟ್ರೆ ಅಂತ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ದಾರಿಯಲ್ಲಿ ಪ್ರೊಟೆಸ್ಟ್ ಮಾಡೋಕೆ ವೇಟ್ ಮಾಡ್ತಿದ್ದ ಮೇಷ್ಟ್ರು ಕೂಡ ಕಾಣಿಸ್ತಾರೆ. ಮೇಷ್ಟ್ರು ಕೂಡ ಲುಕ್ ನ ನೋಡಿ 10 ಲಕ್ಷ ಸಿಗುತ್ತೆ ಅವನ್ನ ಪೊಲೀಸರಿಗೆ ಹಿಡ್ಕೊಟ್ರೆ ಅಂತ ಅವರು ಹೋಗಿ ಕಾರ್ನ ಅಡ್ಡ ಹಾಕಿ ಲೂಕ್ ನ ಹಿಡ್ಕೋತಾರೆ. ಇವಾಗ ಮದ್ವೆ ಗಂಡು ಹೆಣ್ಣು ಮತ್ತೆ ಮೇಷ್ಟ್ರು ಕಿತ್ತಾಡ್ಬೇಕಾದ್ರೆ ಅಲ್ಲಿಗೆ ವಿಜಯ್ ಬಂದ್ಬಿಡ್ತಾನೆ. ವಿಜಯ್ ಬಂದು ಅವನು ಪೊಲೀಸ್ ಅಂತ ಹೇಳ್ತಾನೆ. ಅವಾಗ ಲೂಕ್ ಪ್ಲಾನ್ ಮಾಡಿ ಅವನು ಪೊಲೀಸ್ ಅಲ್ಲ, ನಿಮ್ ತರನೇ 10 ಲಕ್ಷಕ್ಕೋಸ್ಕರ ನನ್ನ ಹಿಡ್ಕೋತಿದ್ದಾನೆ ಅಂತ ಹೇಳ್ತಾನೆ. ಅವಾಗ ಮೇಷ್ಟ್ರು ಕಡೆಯವರು ವಿಜಯ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದೇ ಟೈಮ್ಗೆ ಲೂಕ್ ವಿಜಯ್ ನಾಯಿನ ಅಡ್ಡ ಇಟ್ಕೊಂಡು ಮೇಷ್ಟ್ರು ಜೀಪ್ ಎತ್ಕೊಂಡು ಕಿಲ್ಲರ್ ನ ಹುಡಿಕೊಂಡು ಹೋಗ್ತಾನೆ. ಇವಾಗ ಕಿಲ್ಲರ್ ಒಂದು ಗಾರ್ಬೇಜ್ ಯಾರ್ಡ್ ಅಲ್ಲಿ ಇರ್ತಾನೆ, ಅದೇ ವೇಸ್ಟ್ ಲ್ಯಾಂಡ್ ಅಲ್ಲಿ ಇರ್ತಾನೆ. ಅಲ್ಲಿಗೆ ಹೋಗಿ ಲೂಕ್ ಕಿಲ್ಲರ್ ಜೊತೆ ಫೈಟ್ ಮಾಡೋಕೆ ಶುರು ಮಾಡ್ತಾನೆ. ಆದ್ರೆ ಕಿಲ್ಲರ್ ಲೂಕ್ಗೆ ಚೆನ್ನಾಗಿ ಹೊಡೆದು ಕ್ರೇನ್ಗೆ ಹಗ್ಗ ಹಾಕಿ ಅವನ್ನ ನೇಣ್ ಹಾಕೋಕೆ ಟ್ರೈ ಮಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಜೀಕು ಅರವಿಂದ್ ಮತ್ತೆ ಜೆಸ್ಸಿ ಬಸ್ ಅಲ್ಲಿ ಬರ್ತಾರೆ. ಬಸ್ ಅಲ್ಲಿ ಬಂದ ಜೆಸ್ಸಿ ಲೂಕ್ ನ ಕಾಪಾಡ್ತಾಳೆ. ಅರವಿಂದ್ ಮತ್ತೆ ಜೀಕು ಕಿಲ್ಲರ್ ನ ಫೈಟ್ ಮಾಡೋಕೆ ಹೋಗ್ತಾರೆ. ಆದ್ರೆ ಕಿಲ್ಲರ್ ಅರವಿಂದ್ ಮತ್ತೆ ಜೀಕುಗೆ ಚೆನ್ನಾಗಿ ಹೊಡಿತಾರೆ. ಆಮೇಲೆ ಜೆಸ್ಸಿ ಕಿಕ್ ಬಾಕ್ಸಿಂಗ್ ಕಲ್ತಿದ್ರಿಂದ ಅವಳು ಹೋಗಿ ಕಿಲ್ಲರ್ಗೆ ಹೊಡಿಯೋಕೆ ಟ್ರೈ ಮಾಡ್ತಾಳೆ. ಆದ್ರೆ ಕಿಲ್ಲರೇ ಅವಳಿಗೆ ಹೊಡೆದಾಕ್ ಬಿಡ್ತಾನೆ. ಆಮೇಲೆ ಲೂಕ್ ಬಂದು ಜೆಸ್ಸಿ ಜೊತೆ ಸೇರಿ ಕಿಲ್ಲರ್ ನ ಹೊಡೆದು ಕಟ್ಟಾಕ್ತಾರೆ. ಆಮೇಲೆ ಕೇಶವ್ ಬಾಡಿನ ಹಂಗೆ ಬಿಡೋದು ಬೇಡ ಅಂತ ಅಲ್ಲೇ ಇರೋ ವಸ್ತುಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಜೀಕು ಅವನ್ ಮದ್ವೆಗೆ ಅಂತ ತಗೊಂಡಿರೋ ಹೊಸ ಬಟ್ಟೆನ ಕೇಶವ್ಗೆ ಹಾಕಿ ಅಲ್ಲೇ ಅವನ್ನ ಸುಟ್ಟಾಕ್ತಾರೆ. ಆಮೇಲೆ ಅಲ್ಲಿಂದ ಜೀಕು ಅರವಿಂದ್ ಲೂಕ್ ಜೆಸ್ಸಿ ಎಲ್ಲ ಹೋಗ್ತಿರ್ತಾರೆ. ಆಮೇಲೆ ಕಿಲ್ಲರ್ ಅವನ್ಗೆ ಕೈಗೆ ಕಟ್ಟಿದ್ದ ಹಗ್ಗನ ಬಿಡಿಸ್ಕೊಂಡ್ ಬಂದು ಅಲ್ಲಿ ಉರಿದಿದ್ದ ಬೆಂಕಿನೆಲ್ಲ ಎತ್ತು ಗಾರ್ಬೇಜ್ ಮೇಲೆ ಹಾಕಿ ಅರ್ಧ ಸುಟ್ಟು ಹೋಗಿರೋ ಕೇಶವ್ ಬಾಡಿನ ಎಳ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಲ್ಲಿಗೆ ಪೊಲೀಸರು ಕೇಶವನ ಮಗ ಎಲ್ಲ ಬಂದಿರ್ತಾರೆ. ಕಡೆಗೆ ಸೀರಿಯಲ್ ಕಿಲ್ಲರ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾನೆ. ಕೊನೆಯಲ್ಲಿ ಅರವಿಂದ್ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾಗ ಗೊತ್ತಾಗುತ್ತೆ ಅಲ್ಲಿ ತುಂಬಾ ಜನ ಅವನ ತಂದೆಯ ರೀತಿಯೇ ಅಚ್ಚೆಯನ್ನು ಹಾಕೊಂಡಿದ್ದಾರೆ ಅಂತ. ಅಂದ್ರೆ ಅವ್ರ ತಂದೆ ಮತ್ತೆ ಅವನಿಗೆ ಮಾತ್ರ ಆ ರೀತಿ ಅಚ್ಚೆ ಇರಲಿಲ್ಲ, ಬೇರೆಯವರು ಆ ರೀತಿ ಅಚ್ಚೆ ಹಾಕೊಂಡಿದ್ರು ಅಂತ ಅವನಿಗೆ ಗೊತ್ತಾಗುತ್ತೆ. ಅಂದ್ರೆ ಕೇಶವ್ ಅರವಿಂದ್ ನ ನಿಜವಾದ ತಂದೆ ಅಲ್ಲ ಅಂತ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ. ಕಡೆಗೆ ವೇಸ್ಟ್ ಲ್ಯಾಂಡ್ ಬಗ್ಗೆ ಪ್ರೊಟೆಸ್ಟ್ ಮಾಡಬೇಕು ಅಂತ ಮೇಷ್ಟ್ರು ಇರ್ತಾರೆ. ಆದ್ರೆ ಬೆಂಕಿಯಿಂದ ಗಾರ್ಬೇಜ್ ಎಲ್ಲ ಸುಟ್ಟೋಗಿದ್ದ ಕಾರಣ ಪ್ರೊಟೆಸ್ಟ್ ಮಾಡೋ ಅವಶ್ಯಕತೆನೆ ಬರೋದಿಲ್ಲ. ಮೂವಿ ಕೊನೆ ಸೀನಲ್ಲಿ ನಮ್ಗೆ ಶ್ರೀಕುಮಾರ್ ಯಾಕೆ ಸೈಕೋ ಕಿಲ್ಲರ್ ಆಗಿದ್ದ ಅಂತ ತೋರಿಸ್ತಾರೆ. ಶ್ರೀಕುಮಾರ್ ನ ತಂದೆ ಕುಮಾರ್ ಮತ್ತೆ ಅವನಿಗೆ 4 ಜನ ಫ್ರೆಂಡ್ಸ್ ಇರ್ತಾರೆ. ಒಂದಿನ ಕುಮಾರ್ ಕೆಲಸಕ್ಕೆ ಅಂತ ಹೊರಗಡೆ ಹೋಗಿದ್ದಾಗ ಅವನ 4 ಜನ ಫ್ರೆಂಡ್ಸ್ ಮನೆಯಲ್ಲಿ ಇದ್ದ ಇಲಿಗಳು ಸಾಯ್ಲಿ ಅಂತ ಬಾಳೆಹಣ್ಣಿಗೆ ವಿಷ ಹಾಕಿ ಮಡಗಿರ್ತಾರೆ. ಆದ್ರೆ ಮನೆಗೆ ಬಂದ ಕುಮಾರ್ ಅನ್ನದ ಜೊತೆ ಬಾಳೆಹಣ್ಣು ಕೂಡ ತಿಂದ್ಬಿಟ್ಟು ಸತ್ತೋಗ್ತಾನೆ. ಬಾಳೆಹಣ್ಣು ತಿಂದು ಕುಮಾರ್ ಸತ್ತಿದ್ಕೆ ಶ್ರೀಕುಮಾರ್ ಸೈಕೋ ಕಿಲ್ಲರ್ ಆಗಿ ಅವನ ತಂದೆಯ ಸಾವಿಗೆ ಕಾರಣರಾದ 4 ಜನರನ್ನು ಸಾಯಿಸಬೇಕು ಅಂತ ಅನ್ಕೊಂಡು 3 ಜನನ ಸಾಯಿಸಿ ಎಲ್ರು ಬಾಯಿಗೂ ಬಾಳೆಹಣ್ಣು ಇಟ್ಟು ಹೋಗ್ತಾ ಇರ್ತಾನೆ. ಕೊನೆಯದಾಗಿ ಕೇಶವನ ಸಾಯಿಸ್ಬೇಕಿರುತ್ತೆ. ಆದ್ರೆ ಜೆಸ್ಸಿಯಿಂದ ಕೇಶವ್ ಸತ್ತೋಗ್ತಾನೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.